ಈ ತರ ಪ್ರಾಬ್ಲಮ್ಗಳು ಜನಗಳಿಗೆ ತುಂಬಾ ತೊಂದ್ರೆ. ಸ್ಕೂಲ್ ಮಕ್ಳಿಗಂತೂ ಹೋಗಕ್ಕಾಗಲ್ಲ, ಬೆಳಿಗ್ಗೆ ಹೊತ್ತು ಫುಲ್ಲು ರೆಚ್ಗಳಲ್ಲಿ ಹೋಗ್ತಾರೆ. ಮಳೆ ಬಂದ್ಬಿಡ್ತಂತೂ ಓಡಾಡಕ್ಕಾಗಲ್ಲ. ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಡಿ.ಕೆ. ಮೋಹನ್ ಬಾಬು ಬಂದಾಗ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮ. ಕಾಂಗ್ರೆಸ್ ಅಭ್ಯರ್ಥಿ ಅವರು ಸೋತೋಗಿದ್ದಾರೆ. ಇಲ್ಲಿ ಅವರೇನಾ? ಇಲ್ಲವ್ರೆ ಸೋತೋಗಿದ್ದಾರೆ ಅವರು. ಇವಾಗ ಡಿ.ಕೆ. ಮೋಹನ್ ಬಾಬು ಅವರು ಬಂದಾಗ ನಾವು ಬಂದ್ಬಿಟ್ಟು ನೋಡ್ತಾ ಇದೀವಿ, ಅವರು MLA ಇಲ್ಲ, ಆಕ್ಚುಲಿ ಸೋತೋಗಿದ್ದಾರೆ. ಅವ್ರು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂದ್ರೆ ನೀವೇ ನೋಡ್ಕೊಳ್ರಿ. ಏನಾದ್ರು ರೋಡ್ ಪ್ರಾಬ್ಲಮ್ ಇದ್ರೆ ಬಂದು ಮುಂದೆ ನಿಂತ್ಕೊಂಡು ಮಾಡಿಸ್ಕೊಡ್ತಾರೆ. ಏನಾದ್ರೆ ಈ ತರ ತೊಂದರೆ ಇದೆ, ಮಳೆ ಬರ್ತಾ ಇದೆ, ಸ್ಯಾನಿಟರಿ ತುಂಬೋಗ್ಬಿಟ್ಟಿದೆ, ರೋಡಲ್ಲೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಮಾಡ್ಕೊಡ್ತಾರೆ. ನೀರಿನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಆಫೀಸ್ ಒಂದು ಓಪನ್ ಮಾಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಓಪನ್ ಆದ್ರೆ 8 ಗಂಟೆವರೆಗೂ ಕ್ಲೋಸ್ ಮಾಡ್ತಾರೆ. ಮಕ್ಕಳದು ಬಗ್ಗೆ, ಜನಗಳ ಬಗ್ಗೆ ಎಲ್ಲರೂ ಬಂದು ಅಲ್ಲಿ ಆಫೀಸ್ಗೆ ಹೋದಾಗ ಎಲ್ಲ ಒಂದು ಕಷ್ಟಗಳನ್ನ ಕೇಳ್ತಾರೆ. ನಮ್ಗೆ ಅಂತ ಲೀಡರ್ಗಳು ಬೇಕು. ನೆಕ್ಸ್ಟ್ ಮುಂದೆ ಏನಾದ್ರು ಫ್ಯೂಚರ್ಗೆ ತಿರ್ಗಾ ಅವ್ರಿಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ 100% ಇಲ್ಲಿ ಕಾಂಗ್ರೆಸ್ಗೆ ಒಲವು ತುಂಬಾ ಇದೆ. ಅಂದ್ರೆ ರಿಸಲ್ಟ್ ಬದಲಾಗುತ್ತೆ 100% 20-28. ಅಂದ್ರೆ ಬಿಜೆಪಿ ಅಂತ ವಿರೋಧನ ಕ್ಷೇತ್ರ ಜನರಿಗೆ ಭೈರತಿ ಬಸವರಾಜ್ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಇಲ್ಲಿಲ್ಲ. ವ್ಯಕ್ತಿ, ಓಕೆನಾ, ವ್ಯಕ್ತಿತ್ವ ಮೇಲೆನೆ ಹೋಗೋದು ಇಲ್ಲಿ. ಅವರು ಕಾಂಗ್ರೆಸ್ ಅಲ್ಲೇ ಇದ್ದವರಲ್ಲ, ಅವರು ಕಾಂಗ್ರೆಸ್ ಅದೇ ಹೇಳ್ತಾರದು. ನಾನು ಬಿಜೆಪಿ ಕಾಂಗ್ರೆಸ್ ಅನ್ನೋದು ವ್ಯಕ್ತಿತ್ವ ಅಷ್ಟೇ. ಅದು ಬಂದ್ಬಿಟ್ಟು ಒಂದು ಪಕ್ಷ ಅಷ್ಟೇ. ಇಲ್ಲಿ ಪಕ್ಷಕ್ಕೆ ನೋಡ್ಬಿಟ್ಟು ಯಾರು ಓಟ್ ಆಗಲ್ಲ, ವ್ಯಕ್ತಿನ ನೋಡ್ಬಿಟ್ಟೆ ಓಟ್ ಹಾಕೋದು. ಹಂಗಾಗಿ ಡಿ.ಕೆ. ಮೋಹನ್ ಬರ್ತಾರೆ. 100% ಬರ್ಬೋದು, ಚಾನ್ಸಸ್ ಇದೆ ಸರ್. ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಇವಾಗ ಸೋತೋಗಿರೋ ವ್ಯಕ್ತಿ ಬಂದ್ಬಿಟ್ಟು ನಮ್ಗೆ ಕಷ್ಟ ಸುಖಕ್ಕೆಲ್ಲ ಆಗ್ತಾರಂದ್ರೆ ಜನಗಳಿಗೆ ನೀವು ಬೇಕಾದ್ರೆ ಯಾರನ್ನ ಬೇಕಾದ್ರೆ ಕೇಳಿ. ಈ ಕ್ಯಾರ್ಪುರಂ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ತಾರೆ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀರಿ. ಈ ನಡುವೆ ಬೈರತಿ ಬಸವರಾಜ್ ಕಾಣಿಸ್ಕೊಂತಾನೆ ಇಲ್ಲ. ಅವ್ರ ಆಫೀಸ್ಗೆ ಹೋದ್ರೆ ಅವ್ರು ಸಿಗೋದಿಲ್ಲ. ನೀವೇ ನೋಡ್ತಾನೆ ಇರ್ತೀರಲ್ಲ ನ್ಯೂಸ್ಗಳಲ್ಲಿ ಏನೇನ್ ನಡೀತಾ ಇದೆ ಅಂತ.